ಬಾಗಲಕೋಟೆಯಲ್ಲಿ ಹಣಕ್ಕೆ ಮತ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ, ಬನ್ನಿ ನೋಡೋಣ. ಬಾಗಲಕೋಟೆಯಲ್ಲಿ ಹಣಕ್ಕೆ ಮತವನ್ನ ನೀಡಲಾಗಿದೆ. ಕೈ ಕಾರ್ಯಕರ್ತನ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಹಣ ಪಡೆಯಲು ಮುಗಿಬಿದ್ದಿದ್ರು ಜನರು. ಬಾಗಲಕೋಟೆಯ ಜಾಫರ್ ಬೆಫಾರಿ ಹಣವನ್ನ ಹಂಚುತ್ತಿದ್ದ ವ್ಯಕ್ತಿಯಾಗಿದ್ದಾರೆ. ಎಫ್ಐಆರ್ ದಾಖಲಿಸಲು ಆದೇಶವನ್ನ ಹೊರಡಿಸಿದೆ ಚುನಾವಣೆ ಆಯೋಗ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನದಲ್ಲಿ ಹಣಕ್ಕೆ ಮತ ಆರೋಪಗಳು ಕೇಳಿಬಂದಿದ್ದು, ಕಾಂಗ್ರೆಸ್ ನಾಯಕರಾಗಿದ್ದಾರೆ ಎಂದು ಹೇಳಲಾಗ್ತಿರುವ ವ್ಯಕ್ತಿಯೊಬ್ಬರು ನಿನ್ನೆ ಬೆಳಗ್ಗೆ ಮತದಾನಕ್ಕೆ ಮುನ್ನ ಮತದಾರರಿಗೆ ಹಣ ಹಂಚುತ್ತಿರುವ ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆದ ನಂತರ ಆರೋಪಿಯಾಗಿರುವ ನವನಗರದ ನಿವಾಸಿ ಜಾಫರ್ ಬೆಫಾರಿ ವಿರುದ್ಧ ಎಫ್ಐಆರ್ ದಾಖಲಿಸಲು ಚುನಾವಣಾ ಆಯೋಗ ಆದೇಶ ನೀಡಿದೆ. ವಿಡಿಯೋದಲ್ಲಿ ಅವರು ಬಾಗಲಕೋಟೆಯ ಬಾಂಬೆ ಕಾಲೋನಿಯಲ್ಲಿ ಮತದಾರರಿಗೆ ಹಣ ಹಂಚಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದರ ಮಧ್ಯೆ ಬಾಗಲಕೋಟೆಯಲ್ಲಿ ಮತದಾನ ಶಾಂತಿಯುತವಾಗಿ ನಡೆದಿದ್ದು, ಒಟ್ಟು 68.74% ಮತದಾನ ದಾಖಲಾಗಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಒಟ್ಟು 2,59,260 ಮತದಾರರು ಇದ್ದಾರೆ. ಇವರಲ್ಲಿ 1,26,761 ಪುರುಷರು, 1,32,499 ಮಹಿಳೆಯರು ಮತ್ತು 23 ಇತರರು ಸೇರಿದ್ದಾರೆ. ಈ ಚುನಾವಣೆಯಲ್ಲಿ ಒಟ್ಟು 382 ಬ್ಯಾಲೆಟ್ ಯೂನಿಟ್ಗಳು, 382 ಕಂಟ್ರೋಲ್ ಯೂನಿಟ್ಗಳು ಹಾಗೂ 114 ವಿವಿಪ್ಯಾಟ್ ಯಂತ್ರಗಳನ್ನು ಬಳಸಲಾಗಿದೆ. ಮತ ಎಣಿಕೆ ಮೇ 4ರಂದು ನಡೆಯಲಿದೆ. ಸದ್ಯ ಈಗ ಈ ದುಡ್ಡು ಹಂಚುವ ವಿಡಿಯೋ ವೈರಲ್ ಆಗಿದ್ದು, ಪ್ರಜಾಪ್ರಭುತ್ವದ ದುಸ್ಥಿತಿ ತೋರಿಸುತ್ತಿದೆ. कांग्रेस वाले पैसे बांट रहे ಎಷ್ಟು ಕೊಟ್ರಿ? 500 ಕೊಟ್ರಿ. ಯಾರು ಕೊಟ್ರಿ? ಯಾವ ಪಕ್ಷ ಕೊಟ್ರಿ? ಕಾಂಗ್ರೆಸ್ ಚಾನ್ಸ್ ಹೊಡೆದ್ರ? कांग्रेस वाले पैसे बांट रहे ಎಷ್ಟು ಕೊಟ್ರಿ? 500 ಕೊಟ್ರಿ. ಯಾರು ಕೊಟ್ರಿ? ಯಾವ ಪಕ್ಷ ಕೊಟ್ರಿ? ಕಾಂಗ್ರೆಸ್